ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಈ RSS ಅನ್ನುವಂತಹ ನೋಂದಣಿ ರಹಿತ ಒಂದು ಗುಂಪಿದೆಯಲ್ಲ, ಆ ಗುಂಪು ಭಾರತಕ್ಕೆ ಮಾತ್ರ ಅಪಾಯಕಾರಿಯಲ್ಲ, ಅಥವಾ ಭಾರತದಲ್ಲಿ ಮಾತ್ರ ಉಪಟಳ ಕೊಡ್ತಾ ಇಲ್ಲ, ಬೇರೆ ದೇಶಗಳಲ್ಲೂ ಸಹ ಕೊಡ್ತಾ ಇದೆ ಅಂತ ಈಗ ಒಂದು ವರದಿ ಅದಕ್ಕೆ ಸಾಕ್ಷಿಯಾಗಿ ಹೊರಗಡೆ ಬಂದಿದೆ. ಅದು ಸಹ ಎಂತಹ ದೇಶ, ಅಮೇರಿಕದಲ್ಲೇ ಇದರಿಂದ ಅಪಾಯ ಇದೆ, ಸಮಾಜ ಒಡೆಯುತ್ತೆ ಅನ್ನುವಂತಹ ವರದಿಯೊಂದು ಅಮೇರಿಕ ಸಂಸತ್ತಿಗೆ ಒಂದು ವಿಶ್ವವಿದ್ಯಾಲಯ ತಲುಪಿಸಿದೆ. ಸೊ ಏನಿದು RSS ಅನ್ನುವಂತಹ ಗುಂಪಿನ ಉಪಟಳ ಅಮೇರಿಕಾದಲ್ಲಿ, ಮತ್ತು ಇದು ಎಲ್ಲೆಲ್ಲ ಇದೆ ಜಗತ್ತಲ್ಲಿ, ಯಾವ ಹೆಸರಲ್ಲಿದೆ ಮತ್ತು ಏನೆಲ್ಲ ಮಾಡ್ತಿರುತ್ತೆ ಆ ಜಾಗಗಳಲ್ಲಿ, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಇಲ್ಲಿ ಅಮೇರಿಕಾದಲ್ಲಿ ಒಂದು ಎಡ್ಗಾರ್ ಯೂನಿವರ್ಸಿಟಿ ಅಂತ ಒಂದು ವಿಶ್ವವಿದ್ಯಾಲಯ, ಅದು ಒಂದು ತನಿಖಾ ರೂಪದ ವರದಿಯನ್ನು ಸಿದ್ಧ ಮಾಡಿ ಅದನ್ನು ಅಮೇರಿಕದ ಸಂಸತ್ತು, ಅಲ್ಲಿ ಕಾಂಗ್ರೆಸ್ ಅಂತ ಕರೀತಾರೆ ಅದನ್ನು. ಇಲ್ಲಿ ಕಾಂಗ್ರೆಸ್ ಅಂದರೆ ಪಕ್ಷ ಅಲ್ಲ, ಅಲ್ಲಿ ಕಾಂಗ್ರೆಸ್ ಅಂದರೆ ಅಲ್ಲಿ ಸಂಸತ್ತು, ಆ ಸಂಸತ್ತಿಗೆ ಅದು ಕೊಟ್ಟಿದೆ. ಅದರಲ್ಲಿ ಇರುವಂತಹ ಮುಖ್ಯವಾದ ಅಂಶಗಳೇನು ಅಂದರೆ, ಈ RSS ಭಾರತದಲ್ಲಿರೋದು, ಬೇರೆ ದೇಶಗಳಲ್ಲಿ ಇದು RSS ಅಲ್ಲ, ಅಲ್ಲಿ ಬೇರೆ ಹೆಸರು ಇಟ್ಕೊಂಡಿದೆ, ಒಂದು ಪದ ಬದಲಾಯಿಸ್ಕೊಂಡಿದೆ. ಅಲ್ಲಿ ಹಿಂದೂ ಸ್ವಯಂ ಸೇವಕ ಸಂಘ, ಭಾರತದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಕರೆಸ್ಕೊಳ್ಳುತ್ತೆ ಅಥವಾ ಕರ್ಕೊಳ್ಳುತ್ತೆ ತನಗೆ ತಾನೇ. ವಿದೇಶಗಳಲ್ಲಿ ಅದನ್ನ ತನ್ನ ಹೆಸರನ್ನ ಹಿಂದೂ ಸ್ವಯಂ ಸೇವಕ ಸಂಘ ಅಂತ ಮಾಡಿಟ್ಕೊಂಡಿದ್ದಾರೆ. ಅದರಲ್ಲಿ ಎಂತೆಂಥವ್ರು ಇರ್ತಾರೆ ಅದನ್ನು ಸಹ ವಿವರಿಸ್ತೀನಿ, ಎಂತೆಂಥವ್ರು ಇರ್ತಾರೆ ಅನ್ನೋದನ್ನು ವಿವರಿಸ್ತೀನಿ, ಸ್ವಲ್ಪ ಇರಿ. ಸೊ ಏನು ಹೇಳಿದೆ ಈ ವಿಶ್ವವಿದ್ಯಾಲಯದ ವರದಿ, ಸಂಸತ್ತಿಗೆ ಕೊಟ್ಟಿರುವಂತಹ ವರದಿ ಇದು. ಯಾವುದೋ ನ್ಯೂಸ್ ಚಾನಲ್ಲು, ರೇಡಿಯೋ ಚಾನಲ್ಲು, ನ್ಯೂಸ್ ಪೇಪರ್ಗೋ ಕೊಟ್ಟಿರೋದಲ್ಲ, ಸಂಸತ್ತಿಗೆ ಕೊಟ್ಟಿರುವ ವರದಿ. ನೆನಪಿರಲಿ, ಅಮೇರಿಕದ ಸಂಸತ್ತು. ಇದು ಧರ್ಮ ನಿರಪೇಕ್ಷತೆಗೆ ಅಪಾಯಕಾರಿ, ಅಂದರೆ ಧರ್ಮಗಳ ನಡುವೆ ತಂದಿಕ್ಕೋ ಕೆಲಸ ಮಾಡುತ್ತಿದೋ ಈ ಗುಂಪು. ಸಹಬಾಳ್ವೆ, ಸಹಭಾಗಿತ್ವ, ಅದಕ್ಕೆಲ್ಲ ಶತ್ರು ಇದು, ಅದನ್ನು ಒಪ್ಪೋದಿಲ್ಲ, ಅದಕ್ಕೆ ಅವಕಾಶ ಮಾಡಿಕೊಡಲ್ಲ, ಅದನ್ನು ಮುರಿಯೋದಕ್ಕೆ ಸದಾ ನಿರಂತರ ಪ್ರಯತ್ನ ಮಾಡ್ತಿರುತ್ತೆ ಅಂತ ಆ ವಿಶ್ವವಿದ್ಯಾಲಯದ ವರದಿಯಲ್ಲಿದೆ. ಅದರ ಜೊತೆಗೆ ಸಮಾಜವನ್ನ ಒಡೆಯುವ ಕೆಲಸ ಮಾಡುತ್ತೆ. ಹಾಗಾಗಿ ಈ ಗುಂಪಿನ ವಿರುದ್ಧ ಜಾಗರೂಕರಾಗಿರಬೇಕು ಮತ್ತು ಕ್ರಮ ಕೈಗೊಳ್ಳಬೇಕು ಅಂತ ಸಂಸತ್ತಿಗೆ ಎಡ್ಗಾರ್ ಯೂನಿವರ್ಸಿಟಿ, ಅಮೆರಿಕದ ಎಡ್ಗಾರ್ ಯೂನಿವರ್ಸಿಟಿ ಅಮೆರಿಕದ ಸಂಸತ್ತಿಗೆ ವರದಿಯನ್ನು ಸಲ್ಲಿಸಿದೆ. ಯಾವುದು? ಭಾರತದಲ್ಲಿರುವಂತಹ ನೋಂದಣಿ ರಹಿತ, ಕಳ್ಳರ ರೀತಿಯಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳದೆ ಅಲ್ಲಲ್ಲಲ್ಲಲ್ಲೇನೋ ಮಾಡ್ಕೊಂಡಿದ್ದಾರಲ್ಲ, ಆ ಗುಂಪು RSS ಅನ್ನುವಂತಹ ಗುಂಪು ಅಮೆರಿಕದಲ್ಲಿ ಏನು ಮಾಡ್ತಿದೆ ಅನ್ನೋದ್ರ ಬಗ್ಗೆ ಅಲ್ಲಿನ ಯೂನಿವರ್ಸಿಟಿ ಕೊಟ್ಟಿರುವಂತಹ ವರದಿ. ಹಾಗಾದರೆ ಅಮೆರಿಕದಲ್ಲೂ RSS ಇದೆಯಾ? ಅಮೆರಿಕದಲ್ಲಿ ಮಾತ್ರ ಅಲ್ಲ, 156 ದೇಶಗಳಲ್ಲಿ ಸುಮಾರು ಇದು, ಈ ಗುಂಪು ಅಲ್ಲಲ್ಲಲ್ಲಿ ಸಣ್ಣ ಪುಟ್ಟ ಏನೋ ಒಂದು ಮಾಡ್ಕೊಂಡಿದೆ. ಎಲ್ಲೇ ಇದ್ರೂ ಈ ದೇಶದಲ್ಲಿ ಏನು ಮಾಡುತ್ತೋ, ದ್ವೇಷ ಬಿತ್ತೋದು, ಸಮಾಜ ಒಡೆಯುವ ಕೆಲಸ, ಸಹಬಾಳ್ವೆ ಸಹಭಾಗಿತ್ವ ಅಂದರೆ ಆಗಬಾರದೇ ಇರುವಂಥದ್ದು, ಮುಸ್ಲಿಮರ ವಿರುದ್ಧ ದ್ವೇಷ ಕಾರುವಂಥದ್ದು, ಹೇಗಾದರೂ ಮಾಡಿ ಮತಾಂಧತೆಯ ಕಡೆಗೆ ಒಂದು ಜನಾಂಗವನ್ನು ಕರ್ಕೊಂಡು ಹೋಗೋದು, ಅದೇ ಕೆಲಸವನ್ನು ಇಷ್ಟೂ ದೇಶಗಳಲ್ಲಿ ಎಲ್ಲೇ ಇದ್ರೂ ಮಾಡೋದು. ಹಾಗಾದರೆ ಯಾವಾಗ ಹೋಯ್ತಿದು ದೇಶ ವಿದೇಶಗಳಿಗೆ ಅಂದರೆ, 1947 ಸ್ವಾತಂತ್ರ್ಯ ಬಂದ ತಕ್ಷಣವೇ ಕೀನ್ಯಾದಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಿಕೊಳ್ತು. ಮೊಟ್ಟ ಮೊದಲ ಓವರ್ಸೀಸ್ ಬ್ರಾಂಚ್, ವಿದೇಶಿ ಬ್ರಾಂಚ್ ಕೀನ್ಯಾದಲ್ಲಿ ಹಿಂದೂ ಸ್ವಯಂ ಸೇವಕ ಸಂಘ ಅಂತ ಮಾಡಿಕೊಳ್ತು. ಯಾಕೆ 1947 ಮಾಡಿಕೊಳ್ತು ಅಂದರೆ, ಸ್ವಾತಂತ್ರ್ಯ ಬಂದ ತಕ್ಷಣವೇ ಅಥವಾ ಬರುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಇದಕ್ಕೊಂದು ಭಯ ಹುಟ್ಟಿರಬೇಕು. ಇದು ಜಾತ್ಯತೀತ ದೇಶ, ಇಲ್ಲಿ ನಮ್ಮನ್ನು ತುಳಿದು ಬಿಡ್ಬೋದು, ಯಾಕಂದ್ರೆ ನಾವು ಬ್ರಿಟಿಷರ್ ಗುಲಾಮರಾಗಿ ಇಲ್ಲಿಯವರೆಗೆ ಬೆಳ್ಕೊಂಡು ಬಂದಿದ್ದು. ನಮ್ಮ ಏನು ಸೈದ್ಧಾಂತಿಕ ಗುರುಗಳು ಸಾವರ್ಕರಿಂದ ಹಿಡಿದು ಎಲ್ಲರೂ ಸಹ ಬ್ರಿಟಿಷರ ವಿರುದ್ಧ ಬಾಲ ಮುದುಡ್ಕೊಂಡಿದ್ರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿರಲಿಲ್ಲ. ಕೆಲವರಂತೂ ಬ್ರಿಟಿಷರಿಂದ ಭಿಕ್ಷೆಯ ರೂಪದಲ್ಲಿ ಮಾಶಾಸನ ಪಡ್ಕೊಂಡು ಅದರಲ್ಲಿ ಅನ್ನ ತಿಂತಾ ಇರುವಂಥವ್ರು. ಹಾಗಾಗಿ ನಮ್ಮನ್ನಿಲ್ಲಿ ಬ್ಯಾನ್ ಮಾಡಿ ಬಿಸಾಕ್ಬೋದು, ತುಳಿದು ಬಿಸಾಕ್ಬಿಡ್ಬಹುದು. ನಾವು ಅಸ್ತಿತ್ವ ಉಳಿಸ್ಕೊಳ್ಬೇಕಂದ್ರೆ ಬೇರೆ ದೇಶದ ಕಡೆ ಹೋಗಬೇಕು ಅಂತ ಅನಿಸುತ್ತೇನೋ. ಹಾಗಾಗಿ ಕೀನ್ಯಾದಲ್ಲಿ ಹೋಗಿ 1947 ಒಂದು ಬ್ರಾಂಚನ್ನು ಮಾಡ್ಕೊಂಡ್ರು. ಅಂದರೆ ಅಲ್ಲಿ ಸಹ ಶುರು ಹಚ್ಕೊಂಡ್ರು. ಅಲ್ಲಿದ್ದಂತಹ ಕೆಲವು ಮತಾಂಧ ಹಿಂದೂಗಳನ್ನು ಇಟ್ಕೊಂಡು, ಅದರಲ್ಲಿ ಮೋಸ್ಟ್ ಆಫ್ ದೆಮ್ ವುಡ್ ಬಿ ಬ್ರಾಹ್ಮಿನ್ಸ್,
ಮತ್ತು ಬ್ರಾಹ್ಮಣರಿಂದ ಗುಲಾಮಗಿರಿಗೆ ಒಳಗಾಗಿರುವ ಮನಸ್ಸನ್ನು, ಬ್ರೈನನ್ನು ಗುಲಾಮಗಿರಿಗೆ ಒಡ್ಡಿರುವಂತಹ ಇನ್ನೊಂದಷ್ಟು ಜನ ಇದ್ದಿರ್ತಾರೆ, ಮಾರ್ವಾಡಿಗಳು, ಅವರು ಇವರು. ಅವರನ್ನು ಇಟ್ಕೊಂಡು ಅಲ್ಲಿ ಮಾಡಿದ್ರು. ಆ ನಂತರ ಅಲ್ಲಲ್ಲಿ ಎಲ್ಲೆಲ್ಲಿ ಸಾಧ್ಯನೋ, ಎಲ್ಲೆಲ್ಲಿ ಈ ಮತಾಂಧ ಹಿಂದುತ್ವವಾದಿಗಳಿದಾರೋ ಅಲ್ಲೆಲ್ಲ ಒಂದು ಬ್ರಾಂಚು ಅಂತ ಮಾಡ್ಕೊಂಬಿಡೋದು. ಅದಕ್ಕೆ ಹಿಂದೂ ಸ್ವಯಂ ಸೇವಕ ಸಂಘ ಅಂತ ಹೆಸರು ಕೊಟ್ಕೊಂಡು ಬರೋದು. ಈ ಕೆಲಸವನ್ನು ಮಾಡ್ಕೊಂಡಿದೆ. ಸೊ ಎಲ್ಲೇ ಇದ್ರೂ ನಾನು ಹೇಳ್ದಂಗೆ ಈ ಎಲ್ಲದಕ್ಕೂ ಶತ್ರು ಅದು. ಮಾನವೀಯತೆ, ಒಟ್ಟಿಗೆ ಬದುಕಬೇಕು, ನಾವೆಲ್ಲ ಒಂದು, ಆ ಥರದ್ದೆಲ್ಲ ಇರಲ್ಲ. ಅದಕ್ಕೆಲ್ಲ ವಿರುದ್ಧವಾಗಿ ಏನೊಂದು ಮಾಡ್ತಿರ್ತಾರೆ. ಹಾಗಾಗಿ ಈಗ ಅಮೆರಿಕಾದಲ್ಲಿ ಈ ವಿಶ್ವವಿದ್ಯಾಲಯ ಅದನ್ನು ಒಂದು ತನಿಖಾ ವರದಿ ರೀತಿಯಲ್ಲಿ ಅಥವಾ ಸಂಶೋಧನಾ ವರದಿಯ ರೀತಿಯಲ್ಲಿ ಅಮೆರಿಕದ ಸಂಸತ್ತಿಗೆ ಸಬ್ಮಿಟ್ ಮಾಡಿದೆ. ಹೀಗಿದೆ, ಇದರ ವಿರುದ್ಧ ಜಾಗರೂಕರಾಗಿರಿ ಮತ್ತು ಕ್ರಮ ಕೈಗೊಳ್ಳಿ ಅಂತ. ಹಾಗಾದರೆ ಅದರಲ್ಲಿ ಎಂತಹ ಜನ ಇರ್ತಾರೆ, ವಿದೇಶಗಳಲ್ಲಿ ಅಂತ ನೋಡಬೇಕು ಅಂದರೆ ನೀವು ಈ ಮೋದಿ ವಿದೇಶ ಪ್ರವಾಸಕ್ಕೆ ಹೋದಾಗ ಅಲ್ಲಿ ಸಿಗ್ತಾರೆ ನೋಡಿ ನಮೂನಾಗಳು. ನೋಡಿದ ತಕ್ಷಣ ಕಣ್ಣೀರು ಹಾಕೋದು, ಅಯ್ಯೋ ಮೋದಿ ಮುಟ್ಟಿದ್ದಾರೆ ನಾನು ಸ್ನಾನ ಮಾಡೋದಿಲ್ಲ ಅನ್ನೋದು, ಇಂತಹ ತಿಕ್ಕಲುತನಗಳನ್ನು ಮಾಡ್ಕೊಂಡು ಓಡಾಡ್ಕೊಂಡಿರ್ತಾರಲ್ಲ, ಅಂಥವರೇ ಇರ್ತಾರೆ. ಅವ್ರಿಗೆ ನಿಜವಾಗ್ಲೂ ಅಷ್ಟು ಮೋದಿ ಮೇಲೆ ಪ್ರೀತಿ ಇದ್ರೆ, ಮೋದಿ ಆಡಳಿತದ ಬಗ್ಗೆ ಅಷ್ಟೊಂದು ನಂಬಿಕೆ ಇದ್ರೆ ಅಲ್ಲಿ ಯಾಕೆ ಸಾಯ್ತಿದ್ದಾರೆ? ಇಂಡಿಯಾಗೆ ಯಾಕೆ ಬರಲ್ಲ? ಅದಾಗಲ್ಲ. ಅಲ್ಲಿ ಹೋದಾಗ ಅದೇನು ಚಿಲ್ಲರೆ ಕಾಸ್ಗಂಗೆ ನಾಟಕ ಮಾಡ್ತಾರೋ ಅಥವಾ ತಿಕ್ಕಲುತನದಲ್ಲಿ ಮಾಡ್ತಾರೋ, ಅಥವಾ ಅವ್ರಿಗೆ ಅದೊಂದು ಮುಸ್ಲಿಮರನ್ನ ದ್ವೇಷಿಸುವಂತಹ ಒಂದು ಯಾರಾದರೂ ಬಂದರೆ ನಮಗೆ ಈ ರೀತಿ ಆರಾಧಿಸಬೇಕು ಅನ್ನುವಂತಹ ಹುಚ್ಚು, ಕ್ರೋಧ, ದ್ವೇಷ ಎಲ್ಲ ತುಂಬಿರುತ್ತೋ, ಒಟ್ಟಿನಲ್ಲಿ ಆ ರೀತಿ ತಿಕ್ಕಲಾಗಿ ವರ್ತಿಸ್ತಾರಲ್ಲ, ಅಂಥವರೇ ಅಲ್ಲಲ್ಲಿ ಎಲ್ಲ ದೇಶಗಳಲ್ಲೂ ಸಹ ಎಲ್ಲೆಲ್ಲ ಇದೆಯೋ ಇವ್ರದ್ದು RSS ಅನ್ನುವಂಥ ಇದಕ್ಕೆ ಸಂಬಂಧಪಟ್ಟಿದ್ದು ಅಲ್ಲೆಲ್ಲ ಅಂಥವರೇ ಇರ್ತಾರೆ. ಕಾಮನ್ ಸೆನ್ಸ್ ಇರೋರು, ಮಾನವೀಯತೆಯನ್ನು ಹೊಂದಿರುವವರು, ಎಲ್ಲರೂ ಒಂದೇ ಅಂತ ನೋಡುವವರು, ಇಂಥವ್ರು ಯಾರೂ ಇರಲ್ಲ, ಅಂಥವರೇ ಇರ್ತಾರೆ. ಹಾಗಾಗಿ ಅಂಥವರೆಲ್ಲ ಸೇರ್ಕೊಂಡೆ ಮೋದಿ ಜೈ ಜಿಂದಾಬಾದ್ ಅಂತ ಅಲ್ಲಿ ಕೂತ್ಕೊಂಡು ಹೋದಾಗೆಲ್ಲ ಅಲ್ಲಿ ಒಂದು ಡ್ರಮ್ ಬಾರಿಸೋದು, ಕುಣಿಯೋದು, ಒಂದು ಸಭೆ ಸೇರೋದು, ಬೆರಳೆಣಿಕೆ ಎಷ್ಟು ಜನ, ಬಾಯಿ ಬಡ್ಕೊಳ್ಳೋದು, ಇದೆಲ್ಲ ಮಾಡೋದು ಇವರೇನೆ, ಇನ್ಯಾರೂ ಅಲ್ಲ. ಅಲ್ಲಿರುವ ಕಾಮನ್ ಸೆನ್ಸ್ ಇರುವ ಭಾರತೀಯರು ಯಾರೂ ಮಾಡಲ್ಲ, ಭಾರತದ ಮೂಲದವರು ಯಾರೂ ಮಾಡಲ್ಲ. ಇಂಥವ್ರು ಮಾಡ್ಕೊಂಡಿರ್ತಾರೆ. ಇಂಥವ್ರು ನಂಬಿನೇ ನರೇಂದ್ರ ಮೋದಿ ಪಾಪ ವಿದೇಶಗಳಿಗೆ ಹೋಗೋದು. ಇಂಥವ್ರು ಇರ್ತಾರೆ, ಮೊದಲೇ ಟ್ರೈನ್ಡ್ ಆಗಿರ್ತಾರೆ. ಇವ್ರಿಗಿಂತ ಮೊದಲೇ ಒಬ್ಬರು ಹೋಗಿ ಹೇಳ್ಕೊಟ್ಟಿರ್ತಾರೆ, ಇಂಥ ಜಾಗಕ್ಕೆ ಬನ್ನಿ, ಹೀಗೆ ಮಾಡಿ, ಹೀಗೆ ವರ್ತಿಸಿ, ಹೀಗೆ ತಿಕ್ಕಲ್ತನ ತೋರಿಸಿ ಎಲ್ಲ ಹೇಳ್ಕೊಟ್ಟಿರ್ತಾರೆ. ಹಂಗಾಗಿ ಹೋಗ್ತಾರೆ. ಇವರು ಹೋದಾಗ ಇವ್ರಿಗೂ ಪ್ರಚಾರ ಬೇಕು. ಅದನ್ನೇ ಸತ್ಯ ಅನ್ನೋ ರೀತಿಯಲ್ಲಿ ಇಲ್ಲಿನ ಎಂಜಲು ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು ಜನರ ಮುಂದೆ ಇಡ್ತಾರೆ, ಜನರಿಗೆ ಬ್ರೈನ್ ವಾಶ್ ಮಾಡೋ ಕೆಲಸ ಮಾಡ್ತಾರೆ. ಸೊ ಇದಿಷ್ಟು RSS ಅನ್ನುವಂತಹ ಭಾರತದಲ್ಲಿ ನೋಂದಣಿರಹಿತ, ಈ ದೇಶದ ಕಾನೂನನ್ನು ಒಪ್ಪಲ್ಲ ಅಂತ ಸವಾಲು ಹಾಕಿರೋ ರೀತಿಯಲ್ಲಿ ನಾವು ರಿಜಿಸ್ಟರ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ಕೊಂಡು ಏನೋ ಒಂದು ಪುಡಾರಿಗಳ ಹಾಗೆ ಓಡಾಡ್ಕೊಂಡಿರುವಂತಹ RSS ಅನ್ನುವಂತಹ ಗುಂಪಿದೆಯಲ್ಲ, ಅದರ ಬಗ್ಗೆ ಅಮೆರಿಕದಲ್ಲಿರುವಂತಹ ವಿಶ್ವವಿದ್ಯಾಲಯ ಎಚ್ಚರಿಕೆಯ ಗಂಟೆಯನ್ನು ಬಾರಿಸಿರುವುದರ ಕುರಿತಾಗಿ ಒಂದಷ್ಟು ಮಾಹಿತಿ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.